ಕ್ಯಾರಿ ಔಟ್ ಮೆಜರಿಂಗ್ ಪ್ರಾಕ್ಟೀಸ್ ಆನ್ ವಾಲ್ವ್ ಸ್ಪ್ರಿಂಗ್ ಫ್ರೀ ಲೆಂತ್. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನಾವು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ಸೆಷನ್ನಲ್ಲಿ ನಾವು ವಾಲ್ವ್ ಸ್ಪ್ರಿಂಗ್ ನ ಮುಕ್ತ ಉದ್ದವನ್ನು ಅಳೆಯುವ ಅಭ್ಯಾಸವನ್ನು ಕಲಿತಿದ್ದೇವೆ. ಆಟೋಮೊಬೈಲ್ ಸೇವಾ ಉದ್ಯಮವು ತಯಾರಕರ ವೇಳಾಪಟ್ಟಿಯ ಪ್ರಕಾರ ಸಾಮಾನ್ಯ ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ. ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ನಿರ್ದಿಷ್ಟ ಜೋಡಣೆಯನ್ನು ತೆಗೆದುಹಾಕುವ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ದೋಷಗಳನ್ನು ಸರಿಪಡಿಸುವುದು, ಸಮಸ್ಯೆ ಇರುವ ಘಟಕಗಳ ತಪಾಸಣೆ ಮಾಡುವುದು, ಬದಲಿಯನ್ನು ಮಾಡುವುದು ಅಥವಾ ದುರುಸ್ತಿ ಮತ್ತು ಜೋಡಣೆಯನ್ನು ಒಳಗೊಂಡಿರುತ್ತದೆ. ತಪಾಸಣೆಯು ಮುಖ್ಯವಾಗಿ ಮಾಪನವನ್ನು ಒಳಗೊಂಡಿರುತ್ತದೆ. ಅನೇಕ ತಪಾಸಣೆ ವಿಧಾನಗಳಿಗೆ ಉದ್ದ, ವ್ಯಾಸ ಮತ್ತು ಆಳದ ಅಳತೆಗಳಂತಹ ಲೀನಿಯರ್ ಅಳತೆಗಳ ಅಗತ್ಯವಿರುತ್ತದೆ. ವೇರ್ನಿಯರ್ ಕ್ಯಾಲಿಫರ್ಗಳಂತಹ ನಿಖರವಾದ ಅಳತೆಯ ಮಾಪನಗಳೊಂದಿಗೆ ಉದ್ದದ ಮಾಪನವನ್ನು ಮಾಡಬಹುದು. ಈಗ ನಾವು ವೇರ್ನಿಯರ್ ಕ್ಯಾಲಿಫರ್ಗಳೊಂದಿಗೆ ಉದ್ದದ ಅಳತೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ವರ್ನಿಯರ್ ಕ್ಯಾಲಿಪರ್ ಅನ್ನು ಕೆಲಸದ ಮೇಲೆ ಹೊಂದಿಸಲು, ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಅಳತೆಗಳನ್ನು ತೆಗೆದುಕೊಳ್ಳಲು, ರೀಡಿಂಗ್ಗಳನ್ನು ಪಟ್ಟಿ ಮಾಡಲು ಮತ್ತು ಫಲಿತಾಂಶಗಳನ್ನು ಕನ್ಕ್ಲೂಡ್ ಮಾಡಲು. ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಬಿಡಿಭಾಗಗಳು: ವಾಲ್ವ್ ಸ್ಪ್ರಿಂಗ್, ಸರ್ಫೇಸ್ ಪ್ಲೇಟ್, ವರ್ನಿಯರ್ ಕ್ಯಾಲಿಪರ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅಗತ್ಯವಿರುವ ಸಲಕರಣೆಗಳು: ವಾಲ್ವ್ ಸ್ಪ್ರಿಂಗ್ ಟೆಸ್ಟರ್. ಅಗತ್ಯವಿರುವ ಸಾಮಗ್ರಿಗಳು: ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ವೇಸ್ಟ್. ವರ್ನಿಯರ್ ಕ್ಯಾಲಿಪರ್ ಒಂದು ನಿಖರವಾದ ಅಳತೆ ಸಾಧನವಾಗಿದ್ದು, ಎಕ್ಸ್ಟರ್ನಲ್, ಇಂಟರ್ನಲ್ ಮತ್ತು ಡೆಪ್ತ್ ಅಳತೆಗಳನ್ನು ಅಳೆಯಲು ಬಳಸಲಾಗುತ್ತದೆ. ಇದನ್ನು 0.02 ಮಿಲಿಮೀಟರ್ ನಿಖರತೆಯೊಂದಿಗೆ. ವರ್ನಿಯರ್ ಕ್ಯಾಲಿಪರ್ನ ಭಾಗಗಳೆಂದರೆ ಮೇನ್ ಬಾಡಿ ಆರ್ ಬೀಮ್, ಸ್ಲೈಡಿಂಗ್ ಘಟಕ, ಮೆಜರಿಂಗ್ ಜಾಸ್, ಲಾಕ್ ಸ್ಕ್ರೂಸ್, ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂಸ್, ಡೆಪ್ತ್ ಬಾರ್, ಥಂಬ್ ಗ್ರಿಪ್. ಅನೇಕ ವರ್ನಿಯರ್ ಕ್ಯಾಲಿಪರ್ಗಳು ಬ್ರಿಟಿಷ್ ಮತ್ತು ಮೆಟ್ರಿಕ್ ಅಳತೆಗಳನ್ನು ಹೊಂದಿವೆ. ಭಾರತೀಯ ವಾಹನ ಉದ್ಯಮವು ಮುಖ್ಯವಾಗಿ ಮೆಟ್ರಿಕ್ ಅಳತೆಗಳನ್ನು ಬಳಸುತ್ತದೆ. ಮೇನ್ ಬಾಡಿ ಅಥವಾ ಬೀಮ್ 1.00 ಮಿಲಿಮೀಟರ್ ನಿಖರತೆಯ ಮಾಪನ ಗ್ರಾಜುಯೇಷನ್ಗಳನ್ನು ಹೊಂದಿದೆ. ಇದನ್ನು ಮೇನ್ ಸ್ಕೇಲ್ ಎಂದು ಕರೆಯಲಾಗುತ್ತದೆ. ಸ್ಲೈಡಿಂಗ್ ಘಟಕವು 50 ಸಮಾನ ವಿಭಾಗಗಳ ಗ್ರಾಜುಯೇಷನ್ಗಳನ್ನು ಹೊಂದಿದೆ. ಇದು 49.00 ಮಿಲಿಮೀಟರ್ಗೆ ಸಮಾನವಾಗಿರುತ್ತದೆ. ಈ ವರ್ನಿಯರ್ ಕ್ಯಾಲಿಪರ್ನ ನಿಖರತೆ 0.02 ಮಿಲಿಮೀಟರ್ ಮತ್ತು ಕೆಲವು ವರ್ನಿಯರ್ ಕ್ಯಾಲಿಪರ್ಗಳು ಕಡಿಮೆ ನಿಖರತೆಯನ್ನು ಹೊಂದಿವೆ. ಅಳತೆಗಳನ್ನು ಹೇಗೆ ಓದಬೇಕು ಎಂಬುದಕ್ಕೆ ನಾನು ಇಲ್ಲಿ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ಅಳತೆಗಳನ್ನು ತೆಗೆದುಕೊಂಡ ನಂತರ ವರ್ನಿಯರ್ ಅಳತೆಗಳು ಹೀಗಿವೆ ಎಂದು ಭಾವಿಸೋಣ. ನಿಖರವಾದ ಓದುವಿಕೆಗಾಗಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು ಬಳಸಿ. ಮೊದಲು ವರ್ನಿಯರ್ ಸ್ಕೇಲ್ನ ಶೂನ್ಯ ರೇಖೆಗಿಂತ ಮೊದಲು ಇರುವ ಮೇನ್ ಸ್ಕೇಲ್ ರೀಡಿಂಗ್ ಅನ್ನು ಗಮನಿಸಿ. ಈ ಚಿತ್ರದಲ್ಲಿ ಇದು 13. ಮೇನ್ ಸ್ಕೇಲ್ನಲ್ಲಿ ಒಂದು ವಿಭಾಗದ ಮೌಲ್ಯವು 1.00 ಮಿಲಿಮೀಟರ್ ಆಗಿದೆ. ಆದ್ದರಿಂದ ಈ ರೀಡಿಂಗ್ 13.00 ಮಿಲಿಮೀಟರ್ ಅನ್ನು ಹೊಂದಿದೆ. ಮೇನ್ ಸ್ಕೇಲ್ ರೀಡಿಂಗ್ನೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುವ ಯಾವುದೇ ಒಂದು ವರ್ನಿಯರ್ ಸ್ಕೇಲ್ನ ವಿಭಾಗವನ್ನು ಕಂಡುಹಿಡಿಯಿರಿ. ಇಲ್ಲಿ ವರ್ನಿಯರ್ ಸ್ಕೇಲ್ನ 21ನೇ ವಿಭಾಗವು ಮೇನ್ ಸ್ಕೇಲ್ ವಿಭಾಗದೊಂದಿಗೆ ಹೊಂದಿಕೆಯಾಗುತ್ತದೆ. ಈ ವರ್ನಿಯರ್ ವಿಭಾಗದೊಂದಿಗೆ ಕನಿಷ್ಠ ಎಣಿಕೆಯ ಮೌಲ್ಯವನ್ನು ಗುಣಿಸಿ ನೀವು 0.42 ಮಿಲಿಮೀಟರ್ ಅನ್ನು ಪಡೆಯುತ್ತೀರಿ. ಈಗ ಮೇನ್ ಸ್ಕೇಲ್ ರೀಡಿಂಗ್ ಮತ್ತು ವರ್ನಿಯರ್ ಸ್ಕೇಲ್ ರೀಡಿಂಗ್ ಅನ್ನು ಸೇರಿಸಿ. ನಂತರ ನೀವು ಮಾಪನ ಘಟಕದ ಮೂಲ ಮೌಲ್ಯವಾದ 13.42 ಮಿಲಿಮೀಟರ್ ಅನ್ನು ಪಡೆಯುತ್ತೀರಿ. ಅಳತೆಗಳನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದು ನಿಮಗೆ ಈಗ ತಿಳಿದಿದೆ. ಈಗ ನಾವು ಕಾರ್ಯವಿಧಾನಕ್ಕೆ ಹೋಗೋಣ. ಅಳತೆ ಮಾಡಬೇಕಾದ ವಾಲ್ವ್ ಸ್ಪ್ರಿಂಗ್ ಅನ್ನು ತೆಗೆದುಕೊಳ್ಳಿ. ಅದನ್ನು ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ವರ್ನಿಯರ್ ಕ್ಯಾಲಿಪರ್ನಲ್ಲಿರುವ ಲಾಕ್ ಸ್ಕ್ರೂಗಳನ್ನು ಸ್ವಲ್ಪ ಸಡಿಲಗೊಳಿಸಿ. ನಿಮ್ಮ ಬಲಗೈಯಲ್ಲಿ ವರ್ನಿಯರ್ ಕ್ಯಾಲಿಪರ್ ಅನ್ನು ದೃಢವಾಗಿ ಹಿಡಿದುಕೊಳ್ಳಿ. ಘಟಕವನ್ನು ಅಳೆಯಲು ಸಾಧ್ಯವಾಗುವಂತೆ ಹೆಬ್ಬೆರಳಿನ ಹಿಡಿತವನ್ನು ಎಳೆಯುವ ಮೂಲಕ ಸ್ಲೈಡಿಂಗ್ ಯೂನಿಟ್ ಅನ್ನು ಸರಿಸಿ. ತೋರಿಸಿರುವಂತೆ ಮೇಲ್ಮೈ ಪ್ಲೇಟ್ನಲ್ಲಿ ಸಮಾನಾಂತರವಾಗಿ ಅಳತೆ ಮಾಡಬೇಕಾದ ವಾಲ್ವ್ನ ಸ್ಪ್ರಿಂಗ್ ಅನ್ನು ಇರಿಸಿ. ಈಗ ಸ್ಲೈಡಿಂಗ್ ಯೂನಿಟ್ ಅನ್ನು ಸರಿಹೊಂದಿಸುವ ಮೂಲಕ ಮತ್ತು ಉತ್ತಮ ಹೊಂದಾಣಿಕೆ ಸ್ಕ್ರೂನೊಂದಿಗೆ ವಾಲ್ವ್ ಸ್ಪ್ರಿಂಗ್ನ ಎರಡೂ ತುದಿಗಳನ್ನು ಸ್ಪರ್ಶಿಸಲು ವರ್ನಿಯರ್ನ
ಜಾಗಳನ್ನು ಹಿಡಿದುಕೊಳ್ಳಿ. ಈಗ ಸ್ಲೈಡಿಂಗ್ ಘಟಕವನ್ನು ಲಾಕ್ ಮಾಡಿ ಮತ್ತು ವಾಲ್ ಸ್ಪ್ರಿಂಗ್ನಿಂದ ಹೊರತೆಗೆಯಿರಿ. ಟೇಬಲ್ನ ಕಾಲಂನಲ್ಲಿ ಮೇನ್ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ ವಿಭಾಗಗಳನ್ನು ಗಮನಿಸಿ ಮತ್ತು ವಾಲ್ ಸ್ಪ್ರಿಂಗ್ನ ನಿಜವಾದ ಗಾತ್ರವನ್ನು ಲೆಕ್ಕ ಹಾಕಿ. ಇಲ್ಲಿಯವರೆಗೆ ನಾವು ಕೆಲಸದ ಮೇಲೆ ವೆರ್ನಿಯರ್ ಕ್ಯಾಲಿಪರ್ ಅನ್ನು ಹೊಂದಿಸಲು, ವೆರ್ನಿಯರ್ ಕ್ಯಾಲಿಪರ್ನೊಂದಿಗೆ ಅಳತೆಗಳನ್ನು ತೆಗೆದುಕೊಳ್ಳಲು ಮತ್ತು ವಾಲ್ವ್ ಸ್ಪ್ರಿಂಗ್ನ ಮುಕ್ತ ಉದ್ದವನ್ನು ಅಳೆಯಲು ಕಲಿತಿದ್ದೇವೆ. ನಿಮಗೆ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಕಾಣುತ್ತೇವೆ.